ಪೂಜ್ಯರಾದ ವಸಿಷ್ಠರ ಆದೇಶದಂತೆ ದಶರಥ ರಾಜನು ತನ್ನ ರಾಣಿಯರೊಂದಿಗೆ ವಿಧಿವಿಹಿತವಾಗಿ ಪುತ್ರಕಾಮಿಷ್ಟಿಯ ದೀಕ್ಷೆಯನ್ನು ಸ್ವೀಕರಿಸಿದನು. ಯಜ್ಞ ಕಾರ್ಯದ ಸಕಲ ಸಿದ್ಧತೆಗಳೂ ಸನ್ನಾಹಗೊಂಡವು. ನಾನಾ ಗೋತ್ರದ ಬ್ರಾಹ್ಮಣರು ಋತ್ವಿಜರು ಬಂದು ಸೇರಿದರು. ಸಾಮಂತರು ಪ್ರಜಾ ಪರಿವಾರದವರು ಅತ್ಯಾಸಕ್ತಿಯಿಂದ ನೆರವಾದರು. ತಪೋಧನರಾದ ಅನೇಕ ಋಷಿಗಳು ಬಂದು ಕೂಡಿದರು. ಸ್ವಯಂ ವಸಿಷ್ಠರೇ ಎಲ್ಲ ಮೇಲ್ವಿಚಾರವನ್ನು ನಿರ್ವಹಿಸಿಕೊಂಡರು. ಮುಖ್ಯವಾಗಿ ಅವರು ವಿಭಾಂಡಕ ಪುತ್ರನಾದ ಋಷ್ಯಶೃಂಗನೆಂಬವನನ್ನು ತಾನೇ ಭಿನ್ನಹವನಿತ್ತು ಬರಮಾಡಿಸಿಕೊಂಡರು. ಅಸಾಮಾನ್ಯನಾದ ಋಷ್ಯಶೃಂಗದ ಮಹಿಮೆಯೂ ವಿಶೇಷವಾದುದು. ಅವನ ಜನ್ಮ ಜೀವನಗಳು ಹಾಗೆಯೇ. ದಶರಥ ಸಾರ್ವಭೌಮನ ಈ ಪುತ್ರಕಾಮಿಷ್ಟಿಗೆ ಅವನೇ ಅದ್ವೈರುವಾಗಲು ತಕ್ಕವನೆಂದು ಪೂಜ್ಯರಾದ ವಸಿಷ್ಠರು ನಿರ್ಧರಿಸಿಕೊಳ್ಳಬೇಕಾದರೆ ಅವನ ವೈಶಿಷ್ಟ್ಯವೇ ಅದಕ್ಕೆ ಕಾರಣವಾಗಿರಬೇಕು. ವಿಭಾಂಡಕನೆನ್ನುವ ಮುನಿಯೊಬ್ಬನು ಸ್ನಾನಕರ್ಮನಿರತನಾಗಿದ್ದಾಗ ಪವಿತ್ರವಾದ ಅವನ ವೀರ್ಯವು ನದಿಯ ನೀರಿನೊಂದಿಗೆ ಬೆರೆತು ಅಲ್ಲೇ ಕೆಳಗೆ ನೀರನ್ನು ಕುಡಿಯುತ್ತಿದ್ದ ಒಂದು ಹರಿಣಿಯ ಗರ್ಭವನ್ನು ಸೇರಿತು. ಕಾಲಕ್ರಮದಲ್ಲಿ ಒಂದು ದಿನ ಆ ಹೆಣ್ಣು ಜಿಂಕೆಯು ಅದೇ ಪುಣ್ಯಾಶ್ರಮದ ಬಳಿಯಲ್ಲಿ ಈ ಮುನಿಪುತ್ರನನ್ನು ಹಡೆದು ತಾಯಿಯಾಯಿತು. ಈ ವಿಶೇಷವನ್ನು ಕಂಡ ವಿಭಾಂಡಕನು ದಿವ್ಯ ಜ್ಞಾನದಿಂದ ಎಲ್ಲವನ್ನೂ ಪರಾಂಬರಿಸಿ ತಲೆಯ ಮೇಲೆ ಒಂದು ಕೋಡು ಮೂಡಿಕೊಂಡಿದ್ದ ತನ್ನ ಕುಮಾರನನ್ನು ಋಷ್ಯಶೃಂಗನೆಂದು ಕರೆದು ತಾನೇ ಪೋಷಿಸತೊಡಗಿದನು. ಎಲ್ಲವನ್ನೂ ಬಿಟ್ಟು ತಪೋನಿರತನಾಗಿದ್ದ ಋಷಿಗೆ ಮಗನನ್ನು ಸಾಕುವ ಸಂದರ್ಭವೊಂದು ತಾನಾಗಿ ಬಂದಿತು. ಈ ಮಗುವನ್ನು ಪಡೆಯಬೇಕೆಂಬ ಬಯಕೆಯಾಗಲಿ ಭಾವನೆಯಾಗಲಿ ಅಥವಾ ಈ ಕುರಿತಾದ ಯಾವುದೇ ಕಾಮನೆಯಾಗಲಿ ಹೆತ್ತ ಜಿಂಕೆಗೂ ಇರಲಿಲ್ಲ. ಅದಕ್ಕೆ ತಾನರಿಯದೇ ಕಾರಣನಾದ ಮುನಿಗೂ ಇರಲಿಲ್ಲ. ಅಂತೆಯೇ ವಿಭಾಂಡಕ ಮುನಿಯು ನಿರ್ಹೇತುಕವಾಗಿ ತಾನು ಪಡೆದಿದ್ದ ತನ್ನ ಪುತ್ರನನ್ನು ಕಾಮ ವಿಕಾರಕ್ಕೆ ಅವಕಾಶವನ್ನೇ ಕೊಡದೆ ಆತ್ಮವಿದ್ಯಾಬೋಧೆಯನ್ನಿತ್ತು ಗೋಪ್ಯವಾಗಿಯೇ ಬೆಳೆಸಿದ್ದನು. ಸ್ತ್ರೀತ್ವವನ್ನೇ ಅರಿಯದ ಈ ಕುಮಾರನು ಅದಕ್ಕೆ ತಕ್ಕಂತೆಯೇ ಪುಣ್ಯಾಶ್ರಮದಲ್ಲಿ ಬೆಳೆಯುತ್ತಾ ಬರುತ್ತಿದ್ದನು. ಆಗ ಒಮ್ಮೆ ಸಮೀಪದ ರೋಮಪಾದನೆಂಬ ಅರಸನ ರಾಜ್ಯದಲ್ಲೇ ತಾನಾಗಿ ಕ್ಷಾಮವು ಆವರಿಸಿತು. ಮಳೆಯಿಲ್ಲದೆ ಬೆಳೆಯಾಗಲಿಲ್ಲ. ಬೆಳೆಯಿಲ್ಲದೆ ಜನರು ಕಂಗೆಟ್ಟರು. ಅರಸನು ತನ್ನ ಪ್ರಜೆಗಳನ್ನು ಸಾಕಲಾರದೆ ತರಹರಿಸಬೇಕಾಯಿತು. ಒಂದು ದಿನ ದೇವಋಷಿಗಳಾದ ನಾರದರು ಓಮಪಾದನ ಆಸ್ಥಾನಕ್ಕೆ ಬಂದರು. ದುಃಖಿತನಾದ ಅರಸನು ತನ್ನ ಪರಿಭವವನ್ನು ಋಷಿಪಾದ ಸನ್ನಿಧಿಯಲ್ಲಿ ಭಿನ್ನಯಿಸಿಕೊಂಡನು. ಮಹಾತ್ಮನಾದ ಋಷ್ಯಶೃಂಗನನ್ನು ನಿನ್ನ ರಾಜ್ಯಕ್ಕೆ ಕರೆಸಿಕೊಂಡರೆ ಸೂರಷ್ಟಿಯಾಗಬಲ್ಲದು ಎಂದು ಉಪದೇಶವಿತ್ತು ನಾರದರು ಹೊರಟು ಹೋದರು. ರೋಮಪಾದನು ಆಗಲೇ ವಿವಿಧ ವಶೀಕರಣ ನಿಪುಣೆಯರಾದ ವಿಲಾಸಿನಿಯರನ್ನು ಕರೆಸಿ ಸಲಹೆಯನ್ನಿತ್ತು ಋಷ್ಯಶೃಂಗನನ್ನು ಕರೆದು ತರಲು ಕಳುಹಿಸಿದನು. ಅವರೆಲ್ಲರೂ ತಮ್ಮ ತಮ್ಮ ಚಾತುರ್ಯಗಳನ್ನು ಬೀರಿ ಸರ್ವ ವಿಧದಿಂದ ಪ್ರಯತ್ನಿಸಿದರೂ ಅವರಿಂದ ಋಷ್ಯಶೃಂಗನನ್ನು ಕರೆತರಲು ಸಾಧ್ಯವಾಗಲಿಲ್ಲ. ಎಂತೆಂತಹ ತಪಸ್ವಿಗಳ ಮನಸ್ಸನ್ನು ಸಹ ಸೆರೆಹಿಡಿಯಬಹುದಾದ ಸ್ತ್ರೀಯರ ಮೋಹಜಾಲವು ಈ ಮುನಿಕುಮಾರನ ಮುಂದೆ ನಿರರ್ಥಕವಾಯಿತು. ಇದನ್ನರಿತ ಆ ಅರಸನ ಸಾಕುಮಗಳು ಶಾಂತೆ ಎಂಬವಳು ತನ್ನ ತಂದೆಯ ಒಪ್ಪಿಗೆಯನ್ನು ಪಡೆದು ತನ್ನ ದೇಶದ ಹಿತಸಾಧನೆಗಾಗಿ ಸ್ವಕೀಯರೊಂದಿಗೆ ತಾನೇ ಋಷ್ಯಶೃಂಗನ ಸನ್ನಿಧಿಗೆ ನಡೆದಳು. ಅಲ್ಲಿ ಅವನ ನಿತ್ಯ ಕಾರ್ಯದಲ್ಲಿ ನೆರವಾಗಿ ಅನನ್ಯ ಭಾವದ ಸೇವೆಯನ್ನು ಸಲ್ಲಿಸತೊಡಗಿದಳು. ಬಾಲಕರು ಬಾಲಕರೊಂದಿಗೆ ಬಾಲಕಿಯರು ಬಾಲಕಿಯರೊಂದಿಗೂ ಬೆಳೆಯಿಸಬಹುದಾದ ಸ್ನೇಹವೇ ಶಾಂತೆ ಋಷ್ಯಶೃಂಗರೊಡನೆ ತಾನಾಗಿ ಬೆಳೆಯಿತು. ಅಂತೆಯೇ ಅವರಿಬ್ಬರು ಅದೇ ರೀತಿಯ ಒಡನಾಡಿಗಳಾಗಿ ದಿನ ಕಳೆಯತೊಡಗಿದರು. ರೋಮಪಾದನು ಬಹುದಿವಸಗಳು ಕಳೆದು ಹೋದವೆಂದು ತನ್ನ ಮಗಳನ್ನು ಕರೆದು ತರುವಂತೆ ದೂತಿಯರನ್ನು ನಟ್ಟಿದನು. ತಂದೆಯ ಆಜ್ಞೆಯನ್ನು ಉಲ್ಲಂಘಿಸಲು ಬಾರದೆ ಕೈಗೊಂಡ ಕೆಲಸವನ್ನು ಪೂರೈಸಲು ಬಾರದೆ ಶಾಂತೆಯು ತುಂಬ ವ್ಯಸನಪಟ್ಟಳು. ಆದರೂ ಊರಿಗೆ ಹೋಗಬೇಕಾದುದೇ ನ್ಯಾಯವೆಂದು ಬಗೆದು ಮುನಿಪುತ್ರನಲ್ಲಿ ಶೀಘ್ರದಲ್ಲೇ ಮರಳಿ ಬರುವೆನೆಂದು ಹೇಳಿ ಹೊರಟಳು. ಋಷ್ಯಶೃಂಗನು ಅವನನ್ನು ಬಿಟ್ಟಿರಲಾರದೆ ಬಹುವಾಗಿ ಕಳವಳಗೊಂಡನು. ತನ್ನ ತಂದೆಯನ್ನು ಕೇಳದೆ ಅವಳೊಂದಿಗೆ ಹೋಗಲು ಅವನಿಗೆ ಮನಸ್ಸಾಗಲಿಲ್ಲ. ಅವಳು ಹಾಗೆಯೇ ಅವನನ್ನು ಕೇಳಿಕೊಳ್ಳಲಿಲ್ಲ. ವಿಭಾಂಡಕನು ಅನೇಕ ದಿವಸಗಳಿಂದ ಧ್ಯಾನಸ್ಥನಾಗಿಯೇ ಇದ್ದನು. ಹೀಗಾಗಿ ಏನನ್ನೂ ಮಾಡಲಾರದೆ ಆಕೆಯ ಅಗಲುವಿಕೆಯನ್ನು ಸಹಿಸಲಾರದೆ ಋಷ್ಯಶೃಂಗನು ಬಹುವಾಗಿ ವ್ಯಸನಪಟ್ಟನು. ಆದರೇನು, ತಂದೆಯ ಮಾತಿನಂತೆ ಶಾಂತೆಯು ತನ್ನ ಊರಿಗೆ ನಡೆದೇ ಬಿಟ್ಟಳು.
ಮುನಿಪುತ್ರನಿಗೆ ಯಾವುದೂ ಬೇಡವೆಂಬಷ್ಟು ದುಃಖವಾಯಿತು. ಅಂತೆಯೇ ಕೆಲವು ದಿನ ಅವನು ನಿರುತ್ಸಾಹಿಯಾಗಿಯೇ ಇದ್ದನು. ಶಾಂತೆಯು ಎಂದು ಬಂದಾಳೋ ಎಂದು ಭಾವಿಸುತ್ತಲೇ ದಿನಗಳನ್ನು ನೆನೆಸುತ್ತಿದ್ದನು. ಕೇವಲ ಸ್ನೇಹವೇ ಈ ಅಗಲುವಿಕೆಯ ದುಃಖಕ್ಕೆ ಕಾರಣವಾಗಿತ್ತಲ್ಲದೆ ಅನ್ಯಥಾ ಅಲ್ಲ. ಒಂದು ದಿನ ವಿಭಾಂಡಕನು ಬಹಿರ್ಮುಖನಾಗಿ ತನ್ನ ಮಗನ ಸ್ಥಿತಿಯನ್ನು ಕಂಡು ಬೆಚ್ಚಿದನು. ದಿವ್ಯ ಜ್ಞಾನದಿಂದ ಪರಿಸ್ಥಿತಿಯನ್ನು ಪರಾಮರಿಸಿದನು. ಸ್ತ್ರೀ ಸಂಪರ್ಕವೇ ಇಲ್ಲದಂತೆ ಮಗನನ್ನು ಇರಗೊಡಿಸಬೇಕೆಂದು ಬಗೆದು ಪ್ರಯತ್ನಿಸಿದರೆ ಹೀಗೂ ಆಯಿತೇ ಎಂದು ವಿಭಾಂಡಕನು ಒಮ್ಮೆ ಪರಿತಪಿಸಿದನು. ಅಷ್ಟರಲ್ಲಿ ಮತ್ತೊಮ್ಮೆ ತನ್ನ ತಂದೆಯನ್ನೊಪ್ಪಿಸಿ ಶಾಂತೆಯು ಋಷ್ಯಾಶ್ರಮವನ್ನು ಸೇರಿದಳು. ಋಷ್ಯಶೃಂಗನಿಗೆ ಪರಮಾನಂದವಾಯಿತು. ಆದರೆ ವಿಭಾಂಡಕನ ದುಃಖವು ಇಮ್ಮಡಿಸಿತು. ಶಾಂತೆಯು ಈ ಸೂಕ್ಷ್ಮವನ್ನು ಅರಿತು ವಿಭಾಂಡಕನಲ್ಲಿ ತನ್ನದು ಅಪರಾಧವಾಗಿದ್ದರೆ ಮನ್ನಿಸಬೇಕೆಂತಲೂ ಋಷ್ಯಶೃಂಗನನ್ನು ತನ್ನ ರಾಜ್ಯಕ್ಕೆ ತನ್ನೊಂದಿಗೆ ಕಳುಹಿಸಿಕೊಟ್ಟು ಸಾವಿರಾರು ಸಂಖ್ಯೆಯ ನಮ್ಮ ದೇಶದ ಪ್ರಜೆಗಳನ್ನು ಉದ್ಧರಿಸಬೇಕೆಂತಲೂ ಪ್ರಾರ್ಥಿಸಿಕೊಂಡಳು. ಅಲ್ಲದೆ ನಾರದರು ತಿಳಿಸಿದ್ದ ಹಾಗೂ ಆವರೆಗೆ ನಡೆದಿದ್ದ ಯಾವತ್ತೂ ವೃತ್ತಾಂತಗಳನ್ನು ಆದ್ಯಂತವಾಗಿ ಭಿನ್ನಯಿಸಿಕೊಂಡಳು. ವಿಭಾಂಡಕನು ಅಕೃತ್ರಿಮವಾದ ಆಕೆಯ ಸ್ವಭಾವವನ್ನು ಸದ್ಗುಣವನ್ನು ಕಂಡು ಲೋಕಹಿತಕ್ಕಾಗಿಯೇ ಈ ಒಡನಾಟವಾಗಿದೆ ಎಂದು ಮನಗಂಡು ಸಂತುಷ್ಟನಾದನು. ಹಾಗೆಯೇ ಮುಂದೆ ನೀವು ದಂಪತಿಗಳಾಗಿರಿ ಎಂದು ಹರಸಿ ತಾನು ಧ್ಯಾನಸ್ಥನಾದನು. ಶಾಂತಿಯು ಕೃತಕೃತ್ಯಳಾದಲೆಂದು ಸಂತೋಷದಿಂದ ಋಷಶೃಂಗನನ್ನು ಕರೆದುಕೊಂಡು ತನ್ನ ರಾಜ್ಯಕ್ಕೆ ಬಂದಳು. ಮಹಾತ್ಮನಾದ ಈ ಮುನಿಪುತ್ರನು ಕಾಲಿಟ್ಟಾಗಲೇ ದೇಶದಲ್ಲಿ ಸೂರಷ್ಟಿಯಾಯಿತು. ರೋಮಪಾದನು ಅತ್ಯಂತ ಸಂತೋಷದಿಂದಲೂ ಗೌರವದಿಂದಲೂ ಋಷ್ಯಶೃಂಗನನ್ನು ಸ್ವಾಗತಿಸಿದನು. ಊರವರ ಆನಂದಕ್ಕೆ ಮಿತಿಯೇ ಇರಲಿಲ್ಲ. ಶಾಂತೆಯು ನಿರ್ವಂಚನೆಯಿಂದ ನಡೆದುದೆಲ್ಲವನ್ನೂ ತನ್ನ ಪಿತೃಸನ್ನಿಧಿಯಲ್ಲಿ ಭಿನ್ನಯಿಸಿಕೊಂಡಳು. ಕೇಳಿ ಹರ್ಷಿತನಾದ ರೋಮಪಾದನು ತನ್ನ ಮಗಳನ್ನು ವಿಭಾಂಡಕ ಪುತ್ರನಾದ ಋಷ್ಯಶೃಂಗನಿಗೆ ಧಾರೆ ಎರೆದು ಕೊಟ್ಟು ಅತ್ಯಂತ ವೈಭವದಿಂದ ವಿವಾಹೋತ್ಸವವನ್ನು ಜರುಗಿಸಿದನು. ಲೋಕಕ್ಷೇಮದ ಸಲುವಾಗಿಯೇ ನಿಷ್ಕಾಮವಾದ ಪ್ರೇಮದಿಂದ ಅದನ್ನು ಸಾಧಿಸಿಕೊಡುತ್ತಾ ಶಾಂತೆಯು ಋಷ್ಯಶೃಂಗನನ್ನು ತನ್ನ ಪತಿಯನ್ನಾಗಿ ಪಡೆದಳು. ಹಾಗೆಯೇ ತಾನರಿಯದೇ ತನ್ನಲ್ಲಿ ಸುಪ್ತವಾಗಿದ್ದ ಜಗತ್ತಿನ ಹಿತಸಾಧನ ಶಕ್ತಿಯನ್ನು ತೋರಿಸಿಕೊಡುತ್ತಾ ಬರಿಯ ಪ್ರೇಮದಿಂದಲೇ ಅದನ್ನು ಸಾಧ್ಯಗೊಳಿಸಿದ ತನ್ನ ಸಹಧರ್ಮಿಣಿಯನ್ನು ಋಷ್ಯಶೃಂಗನು ಪಡೆದನು. ಕಾಮವಿಕಾರಕ್ಕೆ ಹೊರತಾಗಿಯೇ ಹುಟ್ಟಿ ಅದರ ವಶವರ್ತಿಗಳನ್ನೂ ಕಂಡರಿಯದೆ ಆ ಭಾವನೆಗೂ ಸಿಲುಕದೆ ಅದಕ್ಕೆ ಅವಕಾಶವೇ ಇಲ್ಲದ ಪವಿತ್ರಾಶ್ರಮದಲ್ಲಿ ಬೆಳೆದು ನಿರ್ವ್ಯಾಜ ಪ್ರೇಮದಿಂದ ಮಾತ್ರ ಪ್ರಪಂಚವನ್ನು ಕಂಡು ಕಾಲಿಟ್ಟ ಮಹಾತ್ಮನಾದ ಋಷ್ಯಶೃಂಗನೇ ಅಯೋಧ್ಯೆಗೆ ಬಂದು ವಸಿಷ್ಠಾದಿಗಳ ಭಿನ್ನಹದಂತೆ ದಶರಥನ ಪುತ್ರಕಾಮಿಷ್ಟಿಗೆ ಅಧ್ವರ್ಯವಾದನು. ವಿ ಎನ್ ಭಾಗವತ್ ಪರಬಳ್ಳಿ.